ಗುರು ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನನಗೆ ಆಲ್ರೆಡಿ ಒಂದು ನೆಟ್ವರ್ಕ್ ಏಟಿನ ಸ್ಟಾಕ್ನ ನಾನು ಶಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನೀಗ ಪ್ರಾಫಿಟಲ್ಲಿದ್ದೀನಿ 1000 ಆ ಥರ. ಸೊ ನಾನು ಇಲ್ಲಿ 4000 ಕ್ವಾಂಟಿಟಿನ ಹಾಕಬೇಕು ಅಂತ ಹೋಗಿದ್ದು. ಸೊ ನಿಮ್ಗೆ ಆರ್ಡರ್ಸಲ್ಲಿ ತೋರಿಸ್ತೀನಿ. ನಾನು ಬೆಳಗ್ಗೆ ಆ್ಯಕ್ಚುಲಿ 9:58ರಿಂದನೇ ವೇಟ್ ಮಾಡ್ತಾಯಿದ್ದೆ, ಅಂದರೆ ಆಲ್ಮೋಸ್ಟ್ 10 ಗಂಟೆವರೆಗೂ ಕೂತ್ಕೊಂಡಿದ್ದು 9:15ಕ್ಕೆ ಸ್ಟಾಕ್ನ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ಯಾವುದೂ ಸ್ಟಾಕ್ ಸಿಗಲಿಲ್ಲ. ಆರ್ಡ್ರನ್ನ ಆಗ್ಬಿಟ್ಟು ಒಂದು 3 ಸಲ ಆರ್ಡ್ರನ್ನ ನೀವು ನೋಡ್ತಾ ಇರ್ಬೋದು. ಈ ಒಂದು ಪಾಯಿಂಟಲ್ಲಿ ನಾನು ಈ ಒಂದು ಸ್ಟಾಕ್ದು ಕ್ಯಾನ್ಸಲ್ ಮಾಡಿದೆ, ಯಾಕಂದ್ರೆ ನನ್ನ ಲೆವೆಲಲ್ಲಿ ಬರಲಿಲ್ಲ. ಸೊ ಆ ಲೆವೆಲ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಆ ಥರ ಸ್ಟಾಕ್ಸ್ನ ಮುಟ್ಟೋದಕ್ಕೆ ಹೋಗಬಾರ್ದು. ಇದೆಲ್ಲ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಆಗಿರೋದ್ರಿಂದ ಸೊ ಈಸಿಲಿ ಏನಾಗ್ಬಿಡ್ತೀವಿ, ಟ್ರ್ಯಾಪ್ ಆಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ವೇಟ್ ಮಾಡಿದೆ. ನನ್ನ ಯಾವ ಲೆವೆಲಿಗೆ ಅದು ರೀಚ್ ಆಗಲಿಲ್ಲ. ಹಾಗಾಗಿ ನಾನು ಇದೊಂದು ಜಸ್ಟ್ ಒಂದು 30 ಪೈಸಲ್ಲಿ ನನಗೆ ಮಿಸ್ ಆಯಿತು. ಬಟ್ ನಾನು ಅದನ್ನು ಬಿಟ್ಬಿಟ್ಟೆ, ಯಾಕಂದರೆ ಮಿನಿಮಮ್ 46.50 ಸಿಕ್ಕಿದ್ರೆ ಇಟ್ಸ್ ವೆರಿ ಗುಡ್ ಟ್ರೇಡ್ ಅಂತಂದೇಳಿ. ಸೊ ನೆಟ್ವರ್ಕ್ ಏಟಿನಲ್ಲಿ ಏನಾಗಿದೆ ಅಂತಂದೇಳಿ 2000 ಕ್ವಾಂಟಿಟಿನ ಹಾಕ್ತೆ ನಾನು ಆ್ಯಕ್ಚುಲಿ 92.32ಗೆ. ಇಲ್ಲಿ ನನಗೆ ಚಾನ್ಸ್ ಇದ್ದಿದ್ದು ಇನ್ನೂ 2000. ಟೋಟಲ್ 4000 ಕ್ವಾಂಟಿಟಿ ಹಾಕಿದರೆ ಆಲ್ರೆಡಿ ನಾನು ಪ್ರಾಫಿಟ್ ಬುಕ್ ಮಾಡಿರ್ತಿದ್ದೆ. ಸೊ ಆಲ್ಮೋಸ್ಟ್ ಒಂದು 4000 ಚಿಲ್ಲರ ಪ್ರಾಫಿಟ್ ಬುಕ್ ಮಾಡಿರ್ತಿದ್ದೆ. ಬಟ್ ಅದಲ್ಲಿ ನನಗೆ ವೇಟ್ ಮಾಡಿದೆ, ಇನ್ನೊಂದು 2000 ಕ್ವಾಂಟಿಟಿ ಈ ಒಂದು ಸ್ಪೈಕಲ್ಲಿ ಹಾಕೋಣ ಅಂತಂದೇಳಿ. ಸೊ ಒನ್ಸ್ ನಿಮ್ಗೆ ತೋರಿಸ್ತೀನಿ. ಈ ಒಂದು ಸ್ಪೈಕ್ ಏನಿದೆ, ಈ ಒಂದು ಸ್ಪೈಕಲ್ಲಿ ನಾನು ಈ ಒಂದು ಸ್ಪೈಕಲ್ಲಿ ನಾನು ಆ್ಯಕ್ಚುಲಿ ಕ್ವಾಂಟಿಟಿನ ಹಾಕಿದ್ದು. ಅದಾದಮೇಲೆ ಈ ಸ್ಪೈಕಲ್ಲಿ ಹಾಕಬೇಕು ಅಂತ ಟಾರ್ಗೆಟ್ ಆಗಿದೆ. ಆಲ್ರೆಡಿ ಸ್ಪೈಕ್ ಹೊಡೆದೋಗ್ಬಿಟ್ಟಿತ್ತು. ಸೊ ಮತ್ತೆ ವೇಟ್ ಮಾಡೋದು ಅದಾಗಲ್ಲ. ಆದ ತಕ್ಷಣ ಒಂದು ನನಗೆ ಫಾಲ್ ಸಿಕ್ತು. ಹಾಗಾಗಿ ನಾನು ಏನು ಮಾಡಿದೆ, ಇಮಿಡಿಯೇಟಾಗಿ ಅದನ್ನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದೆ. ಸೊ ಒನ್ಸ್ ಅದು ಮತ್ತೆ ಇಲ್ಲಿಂದ ಹೋಗೋದಕ್ಕೆ ಮೇ ಬಿ ಟೈಮ್ನ ತೊಗೊಳ್ಬೋದು. ಸೊ ಬಟ್ ಅಷ್ಟರಲ್ಲಿ ಮತ್ತೆ ನಾನು ಇದನ್ನ ಪ್ರಾಫಿಟ್ ಇದು ಇನ್ನೂ ಸ್ವಲ್ಪ ಕೆಳಗೆ ಬಂದು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬರ್ತೀನಿ. ಸೊ ಮುಂದೆ ಯಾವ್ದಾದ್ರು ಮತ್ತೆ ಬೇರೆ ಟ್ರೇಡ್ ಸಿಕ್ಕರೆ ನಾನು ಆ ಟ್ರೇಡನ್ನ ತೊಗೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ರಿಗ್ರೆಟ್ ಮಾಡ್ತಾಯಿಲ್ಲ. ಸೊ ಇದು ಬೇಡ, ಇದು ಬರಲಿಲ್ಲ ಅಂತಂದರೂ ನಾನು ಎಕ್ಸಿಟ್ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಸೊ 1200-300 ಆ ಥರ ಪ್ರಾಫಿಟ್ ಕಾಣ್ತಾ ಇದೆ. ಆವಾಗಲೇ 2000 ಚಿಲ್ಲರ ಆ ಥರ ಪ್ರಾಫಿಟ್ ಕಾಣ್ತಾ ಇತ್ತು. ಸೊ ಒನ್ಸ್ ಇದು ಬಂತು ಅಂತಂದರೆ ಇನ್ನೊಂದು 50 ಪಾಯಿಂಟ್ಸ್ ಪೈಸಾ ಆ ಥರ ಬಂತು ಅಂತಂದರೆ ಸೊ ನನಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಇಫ್ ಇನ್ ಕೇಸ್ ಇದು 92.50 ಆ ಥರ ಏನಾದರೂ ಸ್ಪೈಕ್ ಹೊಡಿತು ಮೇಲ್ಗಡೆ ಅಂತಂದರೆ ನಾನು ಕ್ವಾಂಟಿಟಿನೂ ಆ್ಯಡ್ ಮಾಡ್ತೀನಿ. ಇನ್ನೂ ಒಂದು 2000 ಕ್ವಾಂಟಿಟಿ ಆ ಥರ ಆ್ಯಡ್ ಮಾಡ್ತೀನಿ. ಬಟ್ ಅದು ವೇಟ್ ಮಾಡಬೇಕೀಗ ಅಲ್ಲಿವರೆಗೂ. ಸೊ ಜಸ್ಟ್ ಮಿಸ್. ಸೊ ನನಗೆ ಈ ಒಂದು ನನ್ನ ಮೂಮೆಂಟಿಗೆ ಕಾಯ್ತಾ ಇದ್ದಿದ್ದು, ಈ ಒಂದೇನು ಸ್ಪೈಕ್ ಬಂತು ಈ ಡೌನ್ ಸೈಡು, ಈ ಸ್ಪೈಕಲ್ಲಿ ನಾನು ಎಕ್ಸಿಟ್ ಆಗಬೇಕಾಗಿರೋ ಅಂಥದ್ದು. ಸೊ ಇಲ್ಲಿ ಎಕ್ಸಿಟ್ ಆಗಿಬಿಟ್ಟಿದ್ರೆ ಎಷ್ಟಾದರೂ ಕಾಯೋಂಥ ಪರಿಸ್ಥಿತಿನೇ ಇರ್ತಿರಲಿಲ್ಲ. ಬಟ್ ಸ್ಟಿಲ್ ನೋಡೋಣ ಏನಾಗುತ್ತೆ. ಮತ್ತೆ ಆ ಲೆವೆಲಿಗೆ ಬಂತು ಅಂತಂದರೆ ನಾವು ಇದನ್ನು ಮಾಡೋಕ್ಕೆ ಬರುತ್ತೆ. ಬಟ್ ಜಾಸ್ತಿ ಆಟಾಡ್ತಿದೆ ಅಂತಂದರೆ ನಾನು ಇದನ್ನು ಎಕ್ಸಿಟ್ ಮಾಡ್ತೀನಿ. ಯಾಕಂತಂದರೆ ಬೇರೆ ಯಾವ್ದಾದ್ರು ಇದೇ ಟೈಮಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕರೆ ನಾನು ಅದನ್ನು ತೊಗೊಳ್ತೀನಿ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದೇನು ಪ್ರಾಫಿಟ್ ಬಂದಿದೆ ಅದು ಬುಕ್ ಮಾಡಿಕೊಂಡು ಸೊ ಬೇರೆ ಟ್ರೇಡ್ ಎಂಟ್ರಿ ಆಗೋದು ತುಂಬ ಒಳ್ಳೆಯದು. ಸೊ ನಾನು ಅಪ್ಡೇಟ್ ಮಾಡ್ತೀನಿ ಇಫ್ ಇನ್ ಕೇಸ್ ಏನಾದರೂ ಅದು ನಮಗೆ ಒಳ್ಳೆ ಪಾಯಿಂಟ್ ಸಿಕ್ತು ಮತ್ತು ರೀಎಂಟ್ರಿ ಆಗೋದಕ್ಕೆ ಅಂತಂದರೆ. ಸೊ ಇದು ಇನ್ನೂ ಮೇಲೇನು ಹೋಗೋ ಥರ ಕಾಣಿಸ್ತಾ ಇಲ್ಲ. ಸೊ ಪ್ರಾಫಿಟ್ ಬುಕ್ ಮಾಡೋದು ಬೆಟರ್. ಸೊ ಆಲ್ರೆಡಿ 2000 ಆ ಥರ ಪ್ರಾಫಿಟ್ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಓಕೆ, ಲೈಕ್ ಇಲ್ಲಿ ಸೊ 3 ಹಾಕೋಣ. ಸೊ ಒನ್ಸ್ ಏನಾದರೂ ಪ್ರಾಫಿಟ್ ಬಂತು ಅಂತಂದರೆ $91 ಜಸ್ಟ್ ಒಂದು 15 ಪಾಯಿಂಟ್ಸ್ ಬಿತ್ತು ಅಂತಂದರೆ ಸೊ 2000 ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸೊ ಬೆಟರ್ 2000 ಪ್ರಾಫಿಟ್ ಬುಕ್ ಮಾಡೋಣ ಅಂತ ಇಫ್ ಇನ್ ಕೇಸ್ ಬಂತು ಅಂತ. ಸೊ ಆಲ್ರೆಡಿ ಸ್ಪೈಕ್ ಹೊಡೆದು ಇದು ಒಂದು ಸಲ ಇಲ್ಲಿ ತೊಗೊಂಡೋಗಿ ಚೆಕ್ ಮಾಡಿದ್ರೆ ಆಲ್ರೆಡಿ 91.20 ಬಂದಿದೆ. ಸೊ ಇನ್ನೊಂದು 20 ಪೈಸೆ ಥರ ಸ್ಪೈಕ್ ಹೊಡಿತು ಅಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ನಾನು ಹೊರಗಡೆ ಬರ್ತೀನಿ. ಯಾಕಂದರೆ ಇದಿನ್ನೂ ಮತ್ತೆ ಬೇರೆ ಟ್ರೇಡ್ ಸಿಗೋ ಥರ ಚಾನ್ಸ್ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸೊ ಬೇರೆ ಯಾವ್ದಾರು ಟ್ರೇಡ್ ಸಿಕ್ಕರೆ ವಿಲ್ ಟೇಕ್ ದಟ್ ಟ್ರೇಡ್. 20 ಪೈಸಾ. ಜಸ್ಟ್ ಒಂದು 4 ಪೈಸಾ. ಕೆಲವೊಂದು ಸಲ 4 ಪೈಸಾ 5 ಪೈಸಾ ವಿಚಾರದಲ್ಲಿ ಲಾಸ್ ಬುಕ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಆ ಥರ ಆಗಿದೆ ಸುಮಾರು ಸಲ. ಸೊ ಹಂಗಾಗಿ ಜಸ್ಟ್ ಒಂದು 5 ಪೈಸಾ, ಇನ್ನು ಒಂದು 5 ಪೈಸೆ ಬಿತ್ತು ಅಂತಂದರೆ ಆಲ್ರೆಡಿ ಪ್ರಾಫಿಟ್ ಬುಕ್ ಆಗಿಬಿಡುತ್ತೆ. ಸೊ ಆರ್ಡರ್ ಇದೆ. ಯಾಕೆ ಹೋಲ್ಡ್ ಮಾಡ್ತಾ ಇದೆ ಇದು ಜಾಸ್ತಿ. ಓಕೆ, ಸೊ ಪ್ರಾಫಿಟ್ ನಾವು ಬುಕ್ ಮಾಡಿದ್ದೀವಿ 2000 ಚಿಲ್ಲರ.
ಓಕೆ. ಇಟ್ಕೊ ಮುಂಚಿನ ಅದು ಶಾರ್ಟ್ ಮಾಡಿದರೆ ಸೊ 4,000 ಚಿಲ್ಲರೆ ಬಂದಿರ್ತಿತ್ತು. ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಮಾಡೋದಕ್ಕಾಗಲಿಲ್ಲ. ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದು ಇದಕ್ಕಿಂತ ಒಳ್ಳೆ ಇದನ್ನೇ ಸಿಕ್ಕಿದೆ ನಿಮಗೆ. ಸೊ ನೋಡೋಣ ನೆಕ್ಸ್ಟ್ ಇದರ ಟ್ರೇಡ್ ಆದರೂ ಸಿಗುತ್ತಾ ಅಂತ. ಸೊ ಅದು ನಮ್ಮ ಲಿಸ್ಟಿಂದ ಸೊ ಡಿಲೀಟ್. ಸೊ ಒನ್ಸ್ ಟ್ರೇಡ್ ಆಗಿರೋದಕ್ಕೆ ರೀಟ್ರೇಡ್ ಆಗೋದ್ರಿಂದ ಏನಾಗುತ್ತೆ, ಸೈಕಾಲಜಿಕಲ್ ಎಫೆಕ್ಟ್ ಆಗುತ್ತೆ. ಪದೇ 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 ಅಲ್ಲಿ ಇದಾಗುತ್ತೆ. ಸರ್ ಸುಮಾರು ಸಲ ಆಗಿದೆ ರಿವೆಂಜ್ ತೊಗೊಳಕ್ಕೆ ಹೋಗಿ, ಅಥವಾ ಈಗ ಮತ್ತೆ ಇದು ಟಾಪಲ್ಲಿ ಸಿಗುತ್ತೆ ಅಂತ ಮತ್ತೆ ಇದನ್ನು ಹೋಗಿ ಟಾಪಲ್ಲಿ ಸೆಲ್ ಹೊಡಿಯೋದು. ಸೊ ಇದೆಲ್ಲ ಮತ್ತೆ ಮಿಸ್ಟೇಕ್ಗಳಾಗುತ್ತೆ. ಸೊ ಬೆಟರ್ ಅವಾಯ್ಡ್ ಮಾಡಿಬಿಡೋದು ಈ ಥರದ್ದು ಇದನ್ನು. ಬಟ್ ಇನ್ಶೂರೆನ್ಸಲ್ಲಿ ಸಖತ್ತಾಗಿ ಹೋಗ್ತಾಯಿದೆ ಇವತ್ತೆಲ್ಲ ಸ್ಟಾಕ್ಸು. ಸೊ ಇದು ನ್ಯೂ ಇಂಡಿಯನ್ ಇನ್ಶೂರೆನ್ಸ್ ಅಂತ, ನ್ಯೂ ಜನರಲ್ ಇನ್ಶೂರೆನ್ಸು. ಸೊ ಸ್ಟಾಕ್ ಒಳ್ಳೆ 20% ಮೇಲೆ ಹೋಗಿದೆ. ಅಂದರೆ ಆ್ಯಕ್ಚುಲಿ 275 ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿತ್ತು. ಸೊ 300 ಆ್ಯಕ್ಚುಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ 300ಗೆ. ಸೊ ಸ್ಟಾಕು ಬ್ರೇಕ್ ಆಗೋದ್ರೂ ಆಗಬಹುದು. ಯಾಕಂತಂದರೆ ಸ್ಟಾಕ್ ಆಲ್ಮೋಸ್ಟು 2, 4, 5, 6 ತಿಂಗಳಿಂದ, ಅಂದರೆ ಇದನ್ನು ಈ ಮಂತ್ ಹಿಡಿದು 6 ತಿಂಗಳಿಂದ ಸ್ಟಾಕು ಈ ರೇಂಜಲ್ಲಿ ಅಂದರೆ 600 ಲೆವೆಲ್ನ ಕ್ರಾಸ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾಯಿದೆ. ತುಂಬ ದಿವಸ ಆಗಿರೋದ್ರಿಂದ, ಅಂದರೆ ತುಂಬ ಹಳೆ, ಅಂದರೆ ಲೈಕ್ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಪ್ರೊಬ್ಯಾಬಿಲಿಟಿ ಈ 300 ಬ್ರೇಕಾಗಿ ಇಮಿಡಿಯೇಟಾಗಿ ಮೇಲೆ ಹೋಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಟ್ ನೋಡ್ಕೋಬೇಕಿಲ್ಲಿ, ಒನ್ಸ್ ಇದೇನಾದರೂ 300 ಲೆವೆಲ್ ಬ್ರೇಕಾಗಿ ಮೇಲೆ ಹೋಯ್ತು ಅಂದ್ಕೊಳ್ಳಿ, ಇನ್ ಕೇಸ್ 305, 306 ಈ ರೇಂಜಲ್ಲಿ ಇದೇನಾದರೂ ಹೋಯ್ತು ಅಂತಂದರೆ ನಾವು ಶಾರ್ಟ್ನ ಮಾಡ್ಬೋದು. ಬಟ್ ನಾವೇನಾದರೂ ಇದನ್ನು ಈಗ 297 ಅಥವಾ ಈ ಕಾಣ್ತಿರೋ ಪ್ರೈಸ್ಗೆ ನಾವು ಮಾಡಿದ್ವಿ ಅಂತಂತಂದರೆ ಸ್ವಲ್ಪ ಟ್ರ್ಯಾಪ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರೇಡ್ ಸಿಕ್ಕಿಲ್ಲದ್ರೂ ಪರವಾಗಿಲ್ಲ. ನಮ್ಮ ಎಂಟ್ರಿ ಏನಿದೆ 300 ಮೇಲೆ, ಲೈಕ್ 305 ಆ ಥರ ಬಂತು, 303 ವಾಟ್ ಎವರ್, ಬಟ್ 300 ಅಬೌವ್ ಏನಾಗುತ್ತೆ, ಸೊ ವಿಲ್ ಟೇಕ್ ಅ ಟ್ರೇಡ್. ಸೊ ನಾನು ಟ್ರೇಡ್ ಏನಾದರೂ ಸಿಕ್ತು ಅಂತಂದರೆ ನಾನು ತೊಗೊಂಡು ಅಪ್ಡೇಟ್ ಮಾಡ್ತೀನಿ. ಸೊ ನಾವು ಅಂದ್ಕೊಂಡಂಗೆ ಆಲ್ರೆಡಿ ಒಂದು ನಮ್ಗೆ ಮತ್ತೆ NIC ಒಂದು ಟ್ರೇಡ್ ಸಿಕ್ಕಿದೆ. ಸೊ ಎಕ್ಸಾಕ್ಟ್ 303.8ಗೆ 305 ಹಾಕಿದ್ದೆ, ಮತ್ತು ಅದು ಬರುತ್ತಾರೆ ಅಂದ್ಕೊಂಡು 303.4 ಅಂದರೆ 304 ಆ ಥರದ್ದು ಇದ್ರಲ್ಲಿ ಸಿಕ್ಕಿದೆ ನನಗೆ. ಸೊ 303.81 ಅಂದರೆ ಆಲ್ಮೋಸ್ಟ್ 304 ರೇಂಜಲ್ಲಿ ಸಿಕ್ಕಿದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಬರಲೇಬೇಕು ಅಂತ, ಅಟ್ಲೀಸ್ಟು ಒಂದು, ಅಂದರೆ ಒಳ್ಳೆ ಬೈಯಿಂಗ್ ಇದೆ. ಸೊ ನಾವು ನೋಡ್ತಾ ಹೋದರೆ ಸೊ ಒಳ್ಳೆ ಪುಷ್ ಆಗ್ತಾಯಿದೆ ಮೇಲ್ಗಡೆ. ಸೊ ಪ್ರೊಬಾಬಿಲಿಟಿ ಇನ್ನೂ ಮೇಲ್ಗಡೆ 310 ರೇಂಜಲ್ಲಿ ಹೋಗುತ್ತೆ. ಬಟ್ ನೋಡೋಣ ಅಂತೆ. ಸೊ ನಮಗೆ ಒಂದು ಸ್ಪೈಕ್ ಬೇಕಾಗಿರೋಂಥದ್ದು. ಸೊ ಇಷ್ಟು ಮೂಮೆಂಟ್ ಆದಮೇಲೆ ನನಗೆ ಆವಾಗಲೇ ಹೇಳಿದೆ ಯಾಕೆ ನಾನು ಈ ಟ್ರೇಡ್ ತೊಗೊಳ್ತಾ ಇದ್ದೀನಿ ಅಂತ. ಸೊ ಮೊದಲನೇದಾಗಿ ನಾವು ನೋಡಿದಾಗ ಸೊ ತುಂಬ ಲಾಂಗ್ ಟೈಮ್ ಇದು ಸಸ್ಟೈನ್ ಮಾಡಿಬಿಟ್ಟು ಹೋಗ್ತಾ ಇರೋವಂಥದ್ದು, 300 ಲೆವೆಲ್ ಬ್ರೇಕ್ ಆಗ್ತಾ ಇರೋವಂಥದ್ದು. ಸೊ ನಾವು 300 ಬಿಲೋ ರೇಂಜಲ್ಲಿ ನಾವು ಟ್ರೇಡು ನಾವು ತೊಗೊಳ್ಬಾರ್ದು ಅಂತ ಹೇಳಿದ್ದೆ ನಾನು. ಯಾಕಂತಂದರೆ ಹೊಡಿತು ಅಂತಂದರೆ ಸ್ಪೈಕು ಮೇಲೆ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಈ ಕ್ಯಾಂಡಲಲ್ಲಿ ನಿಮಗೆ ಆ ಸ್ಪೈಕ್ ಕಾಣ್ತಾ ಇದೆ, ಈ ಥರ ಕೆಳಗೆ ಬರೋ ಥರ ಮಾಡಿಬಿಟ್ಟು ಇಮಿಡಿಯೇಟಾಗಿ ಒಂದು ಮೇಲೆ ಹೊಡಿತು. ಸೊ ಹಾಗಾಗಿ ಇಲ್ಲಿ 300 ಬಿಲೋ ಏನಾದರೂ ನಾವು 296 ಈ ರೇಂಜಲ್ಲಿ ನಾವು ಇದು ಮಾಡಿದ್ವಿ ಅಂತಂದರೆ ಸೊ ನಾನಲ್ಲಿ ಟ್ರ್ಯಾಪ್ ಆಗಿಬಿಡ್ತಾ ಇದ್ವಿ. ಸೊ ಆ ರೀಸನಿಂದ ನಾನು ಮಾಡಲಿಲ್ಲ. ಸೊ ಹಂಗಾಗಿ ನಾನು ವೇಟ್ ಮಾಡಿಬಿಟ್ಟು ನೋಡಿಕೊಂಡು ಇದನ್ನು ಮಾಡೋವಂಥದ್ದು. ಸೊ ಅದಕ್ಕೆ ಬೆಸ್ಟ್ ಏನಂತಂದಾಗ 300 ಲೆವೆಲ್ ಅಬೌವ್ ಹೋಯ್ತು ಅಂದರೆ ನಾನು ಶಾರ್ಟ್ ಮಾಡ್ತೀನಿ ಅಂತಂದಿದೆ. ಸೊ ಅದ್ರ ತಕ್ಕಾಗೆ ಮೇಲೆ ಹೋಯ್ತು. ವೇಟಿಂಗ್ ಈಗ ಇನ್ನೂ ಸ್ವಲ್ಪ ಏನಾದರೂ 300 ಆ ರೇಂಜಿಗೆ ಬಂತು ಎಕ್ಸಿಟ್ ಮಾಡೋಕೆ ನೋಡ್ತೀನಿ, ಅಥವಾ 301 ಲೆವೆಲಿಗೆ ಬಂದರೆ ಒಂದು 3,000 ಆ ಥರ ಕಾಣ್ತಾ ಇದ್ರು ಇಮಿಡಿಯೇಟಾಗಿ ಎಕ್ಸಿಟ್ ಆಗಿ ಹೋಗ್ತೀನಿ. 310 ಹೋಗೋಂಥ ಚಾನ್ಸಸ್ಸು ಇದೆ ಇದು. ಸೊ ಅದಕ್ಕೋಸ್ಕರ ಸೊ ಈ ಥರ ಒಂದು ಕ್ಯಾಂಡಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಕ್ಯಾಂಡಲ್ಸ್ ಇಲ್ಲದೇ ಟ್ರೇಡ್ ಮಾಡ್ತೀನಿ ಅದು ಮಾಡ್ತೀನಿ ತುಂಬ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಾಗಬೇಕು ಸೈಕಾಲಜಿ ಯಾವ ಥರ ಏನು ಅಂತಂದೇಳಿ. ಸೊ ವಾಲ್ಯೂಮ್ ಸ್ವಲ್ಪ ಡಿಪ್ಪು ಹೊಡೆಯೋಂಥ ಚಾನ್ಸಸ್ ಇದೆ ಇಲ್ಲಿಂದ, ಲೈಕ್ ಕ್ಯಾಂಡಲ್ಸ್ ರೆಡ್ ಬರೋ ಕ್ಯಾಂಡಲ್ಸ್ ಇದೆ. ಸೊ ವೇಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ಇದು ಬಂತು ಅಂದರೆ ತುಂಬ ಒಳ್ಳೆಯದು. 301 ಲೈಕ್ ಇನ್ನೂ 301 ಹತ್ರ ಬಂತು ಅಂದರೆ ಎಕ್ಸ್ಪೆಕ್ಟಿಂಗು ಒಂದು ಒಳ್ಳೆ. ಆಮೇಲೆ ಸಿಕ್ಕಾಪಟ್ಟೆ ವಾಲಟೈಲ್ ಬೇರೆ ಕಾಣ್ತಾ ಇದೆ. ಅದು 300 ಲೆವೆಲ್ ಬ್ರೇಕ್ ಆಗೋದು ಎಷ್ಟರ ಮಟ್ಟಿಗೆ ಅಂತ ನೋಡಬೇಕು. ಯಾಕಂತಂದರೆ ಒನ್ಸ್ ಆಲ್ರೆಡಿ ತುಂಬ ಸಸ್ಟೈನ್ ಆಗಿಬಿಟ್ಟು ಹೊಡೆದಿರೋಂಥ ಬ್ರೇಕ್ಔಟ್ ಇದು. ಸೊ ಹಾಗಾಗಿ ಇನ್ನೂ ಕೆಳಗೆ ಬರುತ್ತಾ ಅನ್ನೋದು ಒಂದು ಕಡೆಯಿಂದ ಡೌಟು. ಸೊ 2,400 ಹತ್ರ ಬರ್ತಾಯಿದೆ. ಬೆಟರ್ ಇಲ್ಲಿಂದ ನೋಡಿಕೊಂಡು ಪ್ರಾಫಿಟ್ ಬುಕ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಸೊ 301ಗೆ ಬಂತು ಅಂದರೆ ಇಟ್ಸ್ ವೆರಿ ಗುಡ್ ನಮಗೆ. ಸೊ ನಾನು ಏನು ಮಾಡ್ತೀನಿ, 301.5 ಹಾಕ್ತೀನಿ. ನೋಡೋಣ ಈ ರೇಂಜಲ್ಲಿ ಏನಾದರೂ ಬಂತು ಅಂತಂದರೆ ವಿಲ್ ಬುಕ್ ಪ್ರಾಫಿಟ್. ಬುಕ್ ಆಗಲಿಲ್ಲ ಪ್ರಾಫಿಟು. ಓಕೆ, ಸ್ಪೈಕ್ ಹೊಡಿತು ಅನಿಸುತ್ತೆ ಜಸ್ಟ್. ಓಕೆ, ಸ್ಪೈಕ್ ಹೊಡಿದೆ, ಜಸ್ಟ್ ಸ್ಪೈಕ್ ಹೊಡೆದಿದೆ, ತೊಗೊಳ್ತಾ ಇಲ್ಲ. ಅಂದರೆ ಆ ವಾಲಟಿಲಿಟಿ ನೋಡ್ಬೇಕು ನೀವು ಯಾವ ಥರ ಇದು ಆಗ್ತೈತೆ ಅಂತ. ಸೊ
ಬೆಟರ್ ಇದನ್ನು ಇಮಿಡಿಯೇಟಾಗಿ ಬುಕ್ ಮಾಡೋಣ, ಯಾಕಂತಂದರೆ ತುಂಬ ಇದು ಕಾಣ್ತಾ ಇದೆ. ಓಕೆ ಪ್ರಾಫಿಟ್, ಓಕೆ 557 ಕ್ವಾಂಟಿಟಿ ಇದೆ ಇನ್ನು. ಓಕೆ ಕರೆಕ್ಟ್ ಇನ್ನು 557 ಇದು ಇದೆ. ಓಕೆ. ಸೊ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದೀವಿ, ಇಲ್ಲೂ ನಾವು 2772 ಆ ಥರನ ಪ್ರಾಫಿಟ್ನ ಬುಕ್ ಮಾಡ್ಕೊಂಡ್ವಿ. ಸೊ ಇದು 310 ಲೆವೆಲಿಗೆ ಹೋತಂದ್ರೆ ಒಂದು ಒಳ್ಳೆ ಇದು ಶಾರ್ಟ್ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ನೋಡಿ ಮತ್ತೆ ಅದು 303 ಈ ಲೆವೆಲ್ಲೇ ಇದನ್ನು ಮಾಡ್ತಾ ಇದೆ. ಸೊ ವಾಲ್ಯೂಮು ಸಿಕ್ಕಾಬಟ್ಟೆ ಇದೆ, ಇಲ್ಲಿ ನೋಡಿದ್ರೆ ಒಳ್ಳೆ ಬೈಯಿಂಗ್ ಬರ್ತಾ ಇದೆ. ಸೊ ಇಲ್ಲೂ ಸಹಿತ ನಾವು ಟ್ರೇಡ್ ತೊಗೊಂಡಿರೋದು ಹಾರ್ಡ್ಲಿ 1.54 ಟ್ರೇಡ್ ತೊಗೊಂಡ್ವಿ. ಸೊ 1.59ಕ್ಕೆ ಇಮಿಡಿಯೇಟಾಗಿ ನಾವು ಎಕ್ಸಿಟ್ ಹಾಕೊಂಡು ಹೊರಗೆ ಬಂದ್ವಿ. ಸೊ ಆಲ್ಮೋಸ್ಟ್ ಇವತ್ತು ನಾವು ಬುಕ್ ಮಾಡೋ ಪ್ರಾಫಿಟು 4800 ಆಸ್ಪಾಸ್ ಬುಕ್ ಮಾಡಿರೋಂಥದ್ದು. ನೋಡೋಣ, ಈ ಇನ್ ಕೇಸ್ ನನಗೆ ಇನ್ನೂ ಟಾಪಲ್ಲಿ ಚಾನ್ಸ್ ಸಿಕ್ತು ಅಂದರೆ ಶ್ಯೂರ್ ನಾನು ಇದರಲ್ಲಿ ಎಂಟ್ರಿ ಆಗೇ ಆಗ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ನನಗೇನಾದರೂ ಟಾಪಲ್ಲಿ ಸಿಕ್ತು ಅಂತಂದರೆ 100% ರೀಎಂಟ್ರಿ ಆಗ್ತೀನಿ ನಾನು ಈ ಸ್ಟಾಕಲ್ಲಿ. ನಾನು 305 ಹಾಕೊಂಡು ಕೂತ್ಕೊಂಡ್ರೆ ನಂಗೆ ಟ್ರೇಡ್ ಸಿಗ್ತಾ ಇರಲಿಲ್ಲ. ಸೊ ನಾನು ಅದಕ್ಕೆ ಡ್ರಾ ಮಾಡಿಬಿಟ್ಟು ಈ ಲೆವೆಲ್ ಇಟ್ಕೊಂಡಿದ್ದು, ಹಂಗಾಗಿ ನಂಗೆ ಟ್ರೇಡ್ ಸಿಕ್ಕಿರೋ ಅಂಥದ್ದು. ಹೋಗ್ಬೇಕು, ಇನ್ನೂ ಸ್ವಲ್ಪ ಅದು ಮೇಲೆ ಹೋಯ್ತು ಅಂದರೆ ತುಂಬ ಒಳ್ಳೆ ಇದು ಚಾನ್ಸ್ ಸಿಗುತ್ತೆ. ಈ ಸ್ಟಾಕಲ್ಲಿ ಒಂದು ಆಪರ್ಚುನಿಟಿ ಇದೆ, ಇದನ್ನು ನಾವು ಡೈಲಿ ಟೈಮ್ ಫ್ರೇಮ್ ಒಳಗೆ ನೋಡೋಣ ಫಸ್ಟು ಯಾವ ಇದರಲ್ಲಿದೆ ಅಂತ. ಸೊ ಈ ಸ್ಟಾಕು ನಾವು ಒಂದು ಸಿಂಪಲ್ ಅನಾಲಿಸಿಸ್ ಮಾಡೋಕ್ಕೆ ನೋಡಿದ್ರೆ ಲೈಕ್ ನಮಗೆ ಗೊತ್ತಾಗ್ತಾ ಇರೋದು ಈ ಒಂದು ಪಾಯಿಂಟ್ ಫಸ್ಟಿಗೆ ತೊಗೊಳ್ಳೋಣ ನಾವು. 400 ಲೆವೆಲ್, ಈ ರೌಂಡ್ ಲೆವೆಲ್ ಏನಿದೆ ಈ ಲೆವೆಲಲ್ಲಿ ಆಲ್ರೆಡಿ ಪ್ರೈಸ್ ಒಂದು ಸಲ ಒಂದು ನಿಮಿಷ. ಸೊ ಈ ಲೆವೆಲಲ್ಲಿ ನೋಡ್ತಿರ್ಬೋದು, ಪ್ರೈಸ್ ಒಂದು ಸಲ ಹೋಗ್ಬಿಟ್ಟು ಮತ್ತೆ ಒಂದು ಇಮಿಡಿಯೇಟ್ ಫಾಲು ಮತ್ತೆ ರೈಸು, ಅಂದರೆ ಒಂದು ಅನ್ಸರ್ಟನ್ ಸಿಕ್ಕಾಬಟ್ಟೆ ವಾಲ್ಟಲ್ ಕ್ರಿಯೇಟ್ ಮಾಡಿರೋಂಥ ಝೋನ್ ಇದು. ಅದಾದಮೇಲೆ ಸಸ್ಟೇನ್ ಆಗದೇ ಕೆಳಗೆ ಬಂದಿರೋಂಥ ಝೋನ್. ಅದಾದಮೇಲೆ ಈ ಮಾರ್ಚಲ್ಲಿ, ಅಂದರೆ ಇದೇ ವರ್ಷ ಮಾರ್ಚಲ್ಲಿ ಏನು ಕೆಳಗಡೆ ಬಂತು ಸ್ಟಾಕ್ ನೋಡ್ಬೋದು ನೀವು, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಜುಲೈಯಲ್ಲಿ 400 ಅಂದರೆ ಜುಲೈ ಮುಂಚೆ ಜೂನಲ್ಲೂ ಸಹಿತ ಕ್ರಾಸ್ ಆಗಿತ್ತು. ಬಟ್ ಈ 4 ಮಂತ್ಸ್ ಪೀರಿಯಡಲ್ಲಿ ಏನಾಗಿದೆ ಸಿಕ್ಕಾಬಟ್ಟೆ ಪ್ರೈಸು ಈ ಒಂದು ಕನ್ಸಲ್ಟೇಷನ್ ಝೋನಲ್ಲಿ ಇದ್ಬಿಟ್ಟು ಮೂಮೆಂಟ್ ಆಗಿರೋಂಥದ್ದು. ಬಟ್ ಇಲ್ಲಿ ನೋಡ್ತಾ ಇದ್ರೆ ನಾವು ಇಲ್ಲಿ ರಿಜೆಕ್ಷನ್ ಸಿಗ್ತಾ ಇದೆ. ಸೊ ಇಲ್ಲ ಸಹಿತ ಅಷ್ಟೇ, ಇಲ್ಲೂ ರಿಜೆಕ್ಷನ್ ಸಿಕ್ಬಿಟ್ಟು ಕೆಳಗೆ ಬಂದಿರೋಂಥದ್ದು. ಅಂದರೆ ನಮಗೆ ಇಲ್ಲಿ ಸಿಂಪಲಾಗಿ ಗೊತ್ತಾಗ್ತಿರೋ ಪ್ರೈಸ್ ಆಕ್ಷನ್ ಏನು ಅಂತಂತಂದರೆ ಈ ಒಂದು ಝೋನ್ ಏನಿದೆ 375 ಝೋನು, ಇದು ಒಂದು ಸಪೋರ್ಟ್ ಝೋನಾಗಿ ಕೆಲಸ ಮಾಡುತ್ತೆ. ಪ್ರೈಸ್ ಯಾವಾಗ 400ಗೆಲ್ಲ ಹೋಗಿ ಬಂತು ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತಾ ಇತ್ತು. ಸೊ ಆಬ್ವಿಯಸ್ಲಿ 400 ಲೆವೆಲ್ ಒಂದು ಸೈಕಾಲಜಿಕಲ್ ಲೆವೆಲ್ಲು. ಸೊ ಬಟ್ ಸಸ್ಟೇನ್ ಆಗದೇ ಕೆಳಗೆ ಬಂದಿರೋಂಥದ್ದು. ಸೊ ಈಗ ಒಂದೇ ಕ್ಯಾಂಡಲಲ್ಲಿ ಒಂದು ಹ್ಯೂಜ್ ವಾಲ್ಯೂಮಿಂದ ಅದು ಬ್ರೇಕ್ ಮಾಡ್ತಾ ಇದೆ. ಸೊ ಕಂಟಿನ್ಯೂ ಇಲ್ಲಿಂದ ಪ್ರೊಬ್ಯಾಬಿಲಿಟಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಏನು ಅಂತಂದರೆ ನನ್ನ ಸಜೆಷನ್ ಏನಂದರೆ ಈ ಥರ ದೊಡ್ಡ ಕ್ಯಾಂಡಲ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಇಲ್ಲಿ ಎಂಟ್ರಿ ಆದ್ವಿ ಅಂತಂದರೆ ಮೇ ಬಿ ಇದು ಮತ್ತೆ ರೀಟೆಸ್ಟ್ 400 ಮಾಡಿದ್ರೂ ಮಾಡ್ಬೋದು. ಯಾಕಂದರೆ ಈ ಒಂದು 430 ಲೆವೆಲ್ ಏನಿದೆ, 430 450 ಲೆವೆಲ್ ಏನಿದೆ, ಈ ಒಂದು ಪಾಯಿಂಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಇದೇನಾದರೂ 450 ರೇಂಜಲ್ಲಿ ಏನಾದರೂ ಹೋಯ್ತು ಅಂತಂದರೆ ಬೆಟರ್ ಅದನ್ನು ಅವಾಯ್ಡ್ ಮಾಡಿ ಅಲ್ಲಿಂದ ಮತ್ತೆ ರೀಟ್ರೇಸಿಗೆ ಏನಾದರೂ ಸಿಕ್ತು ಅಂತಂದರೆ ಲೈಕ್ ಮತ್ತೆ 425 ರೇಂಜಲ್ಲಿ ಸಿಕ್ಕರೆ ಬೆಟರ್. ಬಟ್ ಈ 425 ಎಂಟ್ರಿ ಆಗೋದು ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬೆಟರ್ ಇದು 400 ಲೆವೆಲಿಗೆ ಇನ್ನೂ ಸ್ವಲ್ಪ ಬಂತು ಅಂದರೆ ವಿ ಕ್ಯಾನ್ ಎಂಟರ್ ಇನ್ ದಿಸ್ ಟ್ರೇಡ್. ಸೊ ಅಲ್ಲಿವರೆಗೂ ಇದನ್ನೇನು ಮುಟ್ಟೋ ಹಾಗಿಲ್ಲ. ನಾನು ಇದನ್ನು ನೋಡ್ಕೊಂಬಿಟ್ಟು ಈ ಒಂದು ಸಪ್ಲೈ ಝೋನು ಏನು ಕಾಣ್ತಾ ಇದೆ ನನಗೀಗ 426 ಇದ್ರ ಮೇಲೆ ಇನ್ನೂ ಹೋದರೆ ನೋಡ್ತೀನಿ 450 ನಿಯರ್ 450ಗಿಂತ ನಾನು 440 438 35 ರೇಂಜಲ್ಲಿ ಬಂದರೂ ಶಾರ್ಟ್ ಮಾಡ್ತೀನಿ. ಹಾಗಾಗಿ ಒಂದು ಒಳ್ಳೆಯ ಟ್ರೇಡ್ ಇದು. ಇಫ್ ಇನ್ ಕೇಸ್ ನನಗೇನಾದರೂ 435 38 ರೇಂಜಲ್ಲಿ ಸಿಕ್ತಂದ್ರೆ ಒಳ್ಳೆ ಟ್ರೇಡ್ ಆಗುತ್ತೆ ನನಗಿದು. ಬಟ್ ನನಗೆ NSCಯಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕಿದೆ. ಇದು ನೋಡೋಣ, ಇದು ಇಫ್ ಇನ್ ಕೇಸ್ 308 ಎಲ್ಲ ಹೋಯ್ತು ಅಂದರೆ ಸೂಪರ್ ಟ್ರೇಡ್ ಅದು. ಮತ್ತು ನಾನು ಎಂಟ್ರಿ ಆಗೇ ಆಗ್ತೀನಿ ಅಟ್ ಎನಿ ಕಂಡೀಷನ್. ಯಾಕಂದರೆ ನನ್ನ ಹತ್ರ ಪ್ರಾಫಿಟ್ಸ್ ಇದೆ. ಸೊ ನಾನು ಈ ಪ್ರಾಫಿಟ್ನ ರಿಸ್ಕಲ್ಲಿ ಹಾಕೋದಕ್ಕೆ ರೆಡಿ ಇದ್ದೀನಿ. ಸೊ ಲಾಸ್ಟ್ 2 ಡೇಸಿಂದನೂ ಪ್ರಾಫಿಟ್ ಇದೆ. ಸೊ ಏನು ಟೆನ್ಷನ್ ಇಲ್ಲ. ಸೊ ರಿಸ್ಕಲ್ಲಿ ಹಾಕ್ಬೋದು. ಸೊ ಈ ಪ್ರಾಫಿಟ್ನ ರಿಸ್ಕಲ್ಲಿ ಹಾಕ್ತೀನಿ, ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ನನಗೆ. ಅಡಿಷ್ನಲ್ ಮೇ ಬಿ ನನಗೆ 308ಗೆ ಆ ಥರ ಎಂಟ್ರಿ ಆದರೆ ನನಗೆ ರಿಟರ್ನ್ ಮತ್ತೆ ಒಂದು 3000 2000 ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನು ನೋಡ್ಕೊಂಬಿಟ್ಟು ನಾನು ಮತ್ತೆ ಎಂಟ್ರಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಪೋಸ್ ಮಾಡ್ತೀನಿ, ನಾನು ಸುಮ್ಮನೆ ಲೆಂತ್ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳಿದೆ 308 ಲೆವೆಲಿಗೆ ಏನಾದರೂ ಬಂತು ಅಂತಂದರೆ ಈ ಸೇಮ್ ಸ್ಟಾಕಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತೀನಿ ಅಂತಂದೇಳಿ. ಸೊ ಸೇಮ್ ಸ್ಟಾಕಲ್ಲಿ ಮತ್ತೆ ಎಂಟ್ರಿ ಆಗಿದ್ದೀನಿ, ನೋಡ್ಬೋದು 308ಗೆ. ಸೊ 211ಕ್ಕೆ ಎಂಟ್ರಿ ಆಗಿದೆ. ಸೊ ಇಲ್ಲಿಂದ ಇನ್ನೊಂದು 3 ಪಾಯಿಂಟ್ ಕೆಳಗೆ ಬಂತು ಅಂತಂದರೆ ಇದು ನೋಡ್ಕೊಂಡು ಇಲ್ಲಿ ಸ್ಕ್ಯಾಲ್ಪ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಮಾಡೋದಕ್ಕೆ ಹೋಗೋಲ್ಲ. ಸೊ ಅದೇನು ಬರುತ್ತೋ ಇಮಿಡಿಯೇಟಾಗಿ ತೊಗೊಂಡು ಎಕ್ಸಿಟ್ ಆಗ್ತೀನಿ.
ಸೊ ನೋಡೋಣ ಇದು ಎಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಸಿಕ್ಕಾಬಟ್ಟೆ ಕಂಟಿನ್ಯೂಸ್ 2, 4, 6, 8, 9 ಕ್ಯಾಂಡಲ್ ಗ್ರೀನ್ ಆಗಿದೆ 5 ನಿಮಿಷದ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ವಿ ಅಂತಂದರೆ. ಸೊ ಇಷ್ಟು ಗ್ರೀನ್ ಕ್ಯಾಂಡಲ್ ಆಗಿದೆ. ಅಟ್ಲೀಸ್ಟ್ ಒಂದಾದರೂ 304ಗೆ 305 ಲೆವೆಲ್ ಏನಾದರೂ ಕೆಳಗೆ ಬರಬೇಕದು. ಸೊ ಆಲ್ರೆಡಿ ಪ್ರಾಫಿಟಲ್ಲಿದ್ದೀನಿ. ಸೊ ನೋಡೋಣ ಏನೋ ಕೆಳಗಡೆ ಹೊಡಿತಾ 303 ಆ ಥರ ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಹೊರಗೆ ಬರೋಣ. ಸೊ ಇಲ್ಲೇನು ಜಾಸ್ತಿ ವೆಯ್ಟ್ ಮಾಡೋಂಥದ್ದು ಬೇಡ. ಸೊ ಪ್ರಾಫಿಟ್ ಕಾಣ್ತಾ ಇದೆ, ಬೆಟರ್. ಮಾರ್ಕೆಟ್ ಆರ್ಡ್ರಿಗೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. 305 ಅದು ನಾವು ಮಾರ್ಕೆಟ್ ಆರ್ಡರ್ ಹೊಡೆಯೋದ್ರಲ್ಲಿ ಅದು ಏನಾದರೂ ತುಂಬ ವಾಲಟಾಲಿಟಿ ಇದೆ ಈ ಸ್ಟಾಕಲ್ಲಿ, ವಾಲ್ಯೂಮ್ ಆ ಥರ ಇದೆ. ಸೊ ನಾವು ಹಾಕಿದ್ರೂ ತೊಗೊಳಲ್ಲ ಕೆಲವೊಂದು ಸಲ. ಓಕೆ ಸಡಾಸೆ 305ಗೆ ಹಾಕಿ ಕೈ ಬಿಡೋಣ. ನೋಡೋಣ ಅಥವಾ ಈ ಕ್ಯಾಂಡಲ್ ಏನಾಗುತ್ತೆ ಅಂತ. 305 ಬರೋದು ಸ್ಟ್ರಗಲ್ ಮಾಡ್ತು. ಸೊ 305 ಬ್ರೇಕ್ ಆಯಿತು ಅಂತಂದ್ರೆ ಹಾಗೆ ಕೆಳಗೆ ಬರೋಂಥ ಸತತ ಜಾಸ್ತಿ ಇದೆ. ಓಕೆ ವೇರ್ ಇನ್ ಕಾಸ್ಟ್ ಟು ಕಾಸ್ಟ್ 308 ಅಲ್ಲ, ಏನಂತ ಪ್ರಾಫಿಟಲ್ಲಿಲ್ಲ. ನೋಡೋಣ ಇದು ಏನಾಗುತ್ತೆ ಅಂತಂದೇಳಿ. ಸೊ ರೆಡಿ ಇದ್ದೀನಿ ನಾನು. ಆಲ್ರೆಡಿ ಹೇಳ್ದಂಗೆ ಆಲ್ರೆಡಿ 4,000 ಪ್ರಾಫಿಟಲ್ಲಿದ್ದೆ. ಸೊ ಹಾಗಾಗಿ ನಂದೇನು ಜಾಸ್ತಿ ಹೋಗುವಂಥದ್ದೇನಿಲ್ಲ ಇದರಿಂದ. ಸೊ ಇದು ಬ್ರೇಕ್ ಆಗಬೇಕು. ಇದು ಕಂಟಿನ್ಯೂ ಗ್ರೀನ್ ಕ್ಯಾಂಡಲ್ ಏನು ಆಗ್ತಾಯಿದೆ, ಈ ಚೈನ್ ಬ್ರೇಕ್ ಆಗಬೇಕು. ಸೊ ಇಲ್ಲೂ ಅಷ್ಟೇ ನೋಡಿ 2, 4, 6, 7 ಕ್ಯಾಂಡಲ್ ಗ್ರೀನ್ ಆದಮೇಲೆ ಒಂದು ರೆಡ್, ಅಂದರೆ ಈ ಥರದ ಒಂದು ರೆಡ್ ಕ್ಯಾಂಡಲ್ ಆದರೂ ಕೆಳಗಡೆ ಕ್ಲೋಸ್ ಆಗಬೇಕು. ಸೊ ಆವಾಗ ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು. ಆಮೇಲೆ ಇಲ್ಲಿಂದ ನಿಮಗೆ ಹೋದ್ಮೇಲೆ ಇಲ್ಲೊಂದು ಪುಲ್ ಬ್ಯಾಕ್ ಬಂದು ಮತ್ತೇನು ಹೋಗ್ತಾ ಇದೆ ಅಂದರೆ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್. ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ಈಗ ಇಲ್ಲಿನ ಎಕ್ಸಾಂಪಲ್ ನೋಡಿ, ಇಲ್ಲಿಂದ 4 ಕ್ಯಾಂಡಲ್ ಗ್ರೀನ್ ಆಯಿತು, ಮತ್ತೆ ಒಂದು ರಿಟ್ರೇಸ್ ತೊಗೊಳ್ತು. ಸೊ ಈ ಥರದ್ದು ಒಂದು ರಿಟ್ರೇಸಲ್ಲಿ ಬೇಕಾಗಿರೋವಂಥದ್ದು. ಇಲ್ಲೂ ಅಷ್ಟೇ ಈ ಥರ ಹೋಗ್ಬಿಟ್ಟು ಸ್ವಲ್ಪ ಒಂದು ರಿಟ್ರೇಸ್ ಕೊಟ್ಟು ಮತ್ತೆ ಹೋಗಿ ಮತ್ತೆ, ಅಂದರೆ ಇಲ್ಲಿ ಅಷ್ಟು ರಿಟ್ರೇಸ್ ಸಿಗಲಿಲ್ಲ, ಬಟ್ ಇಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಚೆನ್ನಾಗಿ ಸಿಕ್ತು. ಸೇಮ್ ಈ ಪ್ಯಾಟ್ರನ್ ಇಲ್ಲಿ ರಿಪೀಟ್ ಆಯಿತು. ಸೊ ಇಲ್ಲಿ ಕಂಟಿನ್ಯೂ ಕ್ಯಾಂಡಲ್ಸ್ ಆಗ್ತಾ ಇರೋದ್ರಿಂದ ಆ ಪ್ಯಾಟ್ರನ್ ಆದರೆ ಒಂದು ಒಳ್ಳೆ ಪ್ರಾಫಿಟ್ ನಮಗಾಗತ್ತೆ ಅಂತ ಅಷ್ಟೇ ನಾನು ಇದನ್ನು ಮಾಡ್ತಾ ಇರೋದು. ಸೊ ನೋಡೋಣ, ಇದು ಆಲ್ರೆಡಿ ನಾನು ಕಾಸ್ಟ್ ಟು ಕಾಸ್ಟ್ ಇದ್ದೀನಿ, ಏನಂತ ಇದರಲ್ಲಿಲ್ಲ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಆ್ಯಕ್ಷನ್ಸಲ್ಲಿ ನಾವು ಈ ಥರ ಕ್ಯಾಂಡಲ್ಸ್ನ ನೋಡೋದು ತುಂಬ ಇಂಪಾರ್ಟೆಂಟು. ನಮ್ಗೆ ಗೊತ್ತಾಗಬೇಕು ಕಂಟಿನ್ಯೂಸ್ ಕ್ಯಾಂಡಲ್ಸ್ ಬಂದರೆ ನಾವು ಬೈ ಮಾಡಬೇಕಾ ಸೆಲ್ ಮಾಡಬೇಕಾ, ಅದರ್ವೈಸ್ ನಾವು ಲಾಸಲ್ಲಿ ಹೋಗ್ಬಿಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಕ್ಯಾಂಡಲ್ಸ್ನ ನೋಡಿಕೊಂಡು ಅದೇನು ಹೇಳುತ್ತೆ ಅಂತ ಅದರ ಮೇಲೆ ಡಿಸಿಷನ್ನ ತೊಗೊಳ್ಬೇಕು. ಸೊ ರ್ಯಾಂಡಮಾಗಿ ನಾವು ಎಲ್ಲಾದರೂ ಕಂಟಿನ್ಯೂಸ್ ಹೋಗ್ತಾಯಿದೆ ಅಂತಂದೇಳಿ ಎಂಟ್ರಿ ಆಗಿಬಿಟ್ರೆ ಇದು ಎಷ್ಟು ಸಲ ಈ ಥರ ನಮ್ಮ ಕ್ಯಾಂಡಲ್ ಸಿಗುತ್ತೆ. ಸೊ ನಿಮ್ಗೆ ರಿಟ್ರೇಸ್ಮೆಂಟ್ ಸುಮಾರು ಸಲ ಸಿಗುತ್ತೆ, ಬಟ್ ಎಷ್ಟು ಸಲ ಇದರ ಕ್ಯಾಂಡಲ್ಸ್ಗಳು ಸಿಗುತ್ತೆ. ಸೊ ಕೆಲವೊಂದು ಟ್ರ್ಯಾಪ್ ಆಗಿಬಿಡ್ತೀವಿ. ಆ ಥರದ್ದು ಸ್ಟಾಕ್ಸ್ಗಳು ಸುಮಾರಿದ್ದಾವೆ, ಟ್ರ್ಯಾಪ್ ಮಾಡೋಂಥ ಸ್ಟಾಕ್ಸ್ಗಳು. ಸೊ ನೋಡೋಣ ಇದು ಏನಾಗುತ್ತೆ ಅಂತಂದೇಳಿ. ಸೊ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಾನು ಪೌಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಪ್ರಾಫಿಟ್ ಬಂತು ಅಂದರೆ ಇದು ಮಾಡೋ ಟೈಮಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡಿಬಿಟ್ಟು ಬುಕ್ ಮಾಡಬೇಕಾದ್ರೆ ವಿಡಿಯೋನ ಮಾಡ್ತೀನಿ. ಸೊ ಮತ್ತೆ ವಿಡಿಯೋ ಲೆಂತ್ ಆಗ್ತಾ ಹೋಗುತ್ತೆ. ಸೊ ಈಗ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕ್ಯಾಂಡಲ್ ರೆಡ್ ಆಗಿದೆ, ಬಟ್ ಆ ಕ್ಯಾಂಡಲ್ ಕೆಳಗಡೆ ಅಂದರೆ ಇದು ಕ್ಲೋಸ್ ಈ ಕ್ಯಾಂಡಲ್ ವಿಕ್ ಕೆಳಗಡೆ ಕ್ಲೋಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮೂಮೆಂಟ್ ಆಗೋಂಥ ಸಾಧ್ಯತೆ ಇತ್ತು. ಅದೇ ರೀತಿ ಇಲ್ಲಿ ಓಕೆ ಈ ಟ್ರೆಂಡ್ ಮಿಸ್ ಆಯಿತು. ನಾನು ನಿಮ್ಗೆ ಇದನ್ನು ಹೇಳಿದೆ, GICRE ಅಂತಂದೇಳಿ ಈ ಸ್ಟಾಕು ಇನ್ಶೂರೆನ್ಸ್ ಸ್ಟಾಕು. ಇದನ್ನು ನನಗೆ ಪ್ಲ್ಯಾನಲ್ಲಿದ್ದು 434 ಆ ರೇಂಜಲ್ಲಿ ಬಂತು ಅಂತಂದರೆ ನಾನು ಶಾರ್ಟ್ ಮಾಡ್ತೀನಿ ಅಂತಂದೇಳಿ ಇದನ್ನು ನಾನು ಹೇಳಿದ್ದೆ. ಸೊ ಇದು ಅರೌಂಡ್ ನಾನು ಅಂದ್ಕೊಂಡಂಗೆ 434, 435 ಆ ರೇಂಜಲ್ಲೂ ಬಂದುಬಿಡ್ತು. ಸೊ ಇದು ಮಿಸ್ ಆಯ್ತು, ಯಾಕಂದರೆ ಈ ಟ್ರೇಡಲ್ಲಿ ಇದಕ್ಕೆ ಈ ಟ್ರೇಡ್ ಮಿಸ್ ಆಯಿತು. ಸೊ ಎರಡನ್ನೂ ನಾನು ಹಂಗೆ ಎರಡೆಲ್ಲ ತೊಗೊಳಕೋಲ್ಲ. ಸೊ ಒಂದೊಂದು ಟ್ರೇಡ್ ಮೇಂಟೈನ್ ಮಾಡ್ತೀನಿ ಅಟ್ ಎ ಟೈಮಲ್ಲಿ, ಒಂದು ಟೈಮಲ್ಲಿ. ಸೊ ಹಾಗಾಗಿ ನಾನು ಅಂದ್ಕೊಂಡಂಗೆ ಕೆಳಗೆ ಬರ್ತಾ ಇದೆ. 305 ಬ್ರೇಕ್ ಆದರೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ ಇಮಿಡಿಯೇಟಾಗಿ. ಸೊ ನೋಡಿಕೊಂಡು ಸ್ಪೈಕ್ ಕೊಡ್ತು ಅಂತಂದರೆ ಸೊ 10,000 ಕಾಣ್ತಾ ಇದೆ. ಸೊ ಬೆಟರ್. ಶೆಟ್ ಓಕೆ 305 9,000 ಆ ಥರ. ಬುಕ್ ಮಾಡಿಬಿಡೋಣ. ಸೊ 304,060 ಓಕೆ. ಆವ್ರೇಜ್ ಪ್ರೈಸ್ ಏನಿದೆ ಆ ಪ್ರೈಸಿಗೆ ನಮ್ದು ಆಲ್ಮೋಸ್ಟು ಓಕೆ 305. ಅಟ್ಲೀಸ್ಟ್ ಒಂದು 8,000 ಆ ಥರ ಬಂದು ಅಂದರೆ ವಿ ಕ್ಯಾನ್ ಬುಕ್ ಇಟ್. ಸೊ ಏನಾಗ್ತಾಯಿದೆ ಇದು ಮತ್ತೆ ರಿಟ್ರೆಸ್ ತೊಗೊಳ್ಳಿ ಪರವಾಗಿಲ್ಲ. ಸೊ ಅದಕ್ಕೇನು ಟೆನ್ಷನ್ ಇಲ್ಲ ಸರ್. ಲಿಮಿಟೆಡ್ ಲಾಸ್ ನಮ್ಗೆ ಆಗೋವಂಥದ್ದು ಈಗ. ಸೊ ಬ್ರೇಕ್ ಆಗಿತ್ತು, ಸೊ ಒನ್ ಟೈಮ್ ಬುಕ್ ಮಾಡೋಕ್ಕಾಗಿಲ್ಲ. ಸೊ 304.30ಗೆ ಒಂದು ಟಾರ್ಗೆಟ್ ಹಾಕಿಡೋಣ. 304.3ಗೆ ಒಂದು ಟಾರ್ಗೆಟ್ ಹಾಕಿಡ್ತೀನಿ. ಇಫ್ ಇನ್ ಕೇಸ್ ಅದು ಇಟ್ಟಾದರೆ ಆಯಿತು, ಪರವಾಗಿಲ್ಲ. ಇಟ್ಟಾಗಲಿಲ್ಲ ಅಂತಂದರೆ ಮತ್ತೆ ನೋಡೋಣ.
ಪೌಸ್ ಮಾಡ್ತೀನಿ ಮತ್ತು ಲೈಕ್ ಇದು ಇದಾಗ್ತಾಯಿದೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ, ವೀಡಿಯೋ ಲೆಂತ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಕೋಬೋದು ಆಮೇಲೆ ಏನು ಪ್ರೈಸ್ ಮೂಮೆಂಟ್ ಆಗ್ತದೆ, ಏನು ಅದು ಆಗಿದೋ ಇಲ್ವೋ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಇದು ಕ್ಲೋನ್ ಅಕೌಂಟ್, ಕ್ಲೋನ್ ಆ್ಯಪ್ ಬರುತ್ತೆ, ಸೊ ಫೇಕ್ ಇದರಿಂದ ಮಾಡ್ತಾರೆ, ಆ ಥರ ಇದೆಲ್ಲ ಇದಾಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೀವು ಮ್ಯಾಚ್ ಮಾಡಿ ನೋಡ್ಕೋಬೋದು, ಪೌಸ್ ಮಾಡಿ ಇದೆಲ್ಲ ಆರ್ಡರ್ಸ್ ಏನಿದೆ ಕರೆಕ್ಟಾಗಿ ಇದೆನಾ ಇಲ್ವಾ, ಸೊ ಜೆನ್ಯೂನ್ ಇದೆನಾ ಇಲ್ವಾ, ಇದನ್ನೆಲ್ಲ ನೀವು ನೋಡಬೇಕು. ಸೊ ಆ್ಯಸ್ ಅ ವ್ಯೂವರ್ ನೀವು ಇದೆಲ್ಲ ನೋಡೋದು ಇದನ್ನು ತಪ್ಪೇ ಇಲ್ಲ. ಸೊ ಇದನ್ನೆಲ್ಲ ನೋಡಿ ಯಾವ ಥರ ಇದೆ ಅನ್ನೋದು ನೋಡಿಬಿಟ್ಟು ಇದನ್ನು ಮಾಡ್ಕೊಳ್ಳಿ. ಸೊ ನಾನು ಪೌಸ್ ಮಾಡ್ತಿರೋ ಉದ್ದೇಶ ಅಂದರೆ ಪದೇ ಪದೇ ಲೈಕ್ ಲೆಂತ್ ಆಗ್ತಾ ಹೋಗುತ್ತೆ ವಿಡಿಯೋ, ಆಮೇಲೆ ಗ್ಯಾಪ್ ಇರುತ್ತೆ. ಸೊ ಇದನ್ನು ಮಾಡ್ಕೊತಾ ಹೋಗ್ತೀರ ಅನ್ನೋ ರೀಸನಿಂದ ನಾನು ಅದನ್ನು ಪೌಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬಂದಿತ್ತು ಜಸ್ಟ್ ನಾವು ಬುಕ್ ಮಾಡಲಿಲ್ಲ ಅಷ್ಟೇ, 9,000 ಆ ಥರ ಕಾಣಿತ್ತು, ಸ್ಪೈಕ್ ಹೊಡೆದ್ಬಿಡುತ್ತೆ ಅದು. ಸೊ ನಾವು ಮಾರ್ಕೆಟ್ ಆರ್ಡರ್ ಇಟ್ಟಾಗ ನಮ್ಗೆ ಆ ಸ್ಪೈಕಲ್ಲಿ ಸಿಗೋದು ಇಲ್ಲ. ಸೊ ನಮ್ಮ ಆರ್ಡರ್ ಹಾಕೊಂಡು ಕುತ್ಕೊಂಡ್ರೆ ಆ ಆರ್ಡರ್ಗೆ ಬರುತ್ತಲ್ಲ. ಸೊ ಈಗ ನಾನು 304.3 ಹಾಕಿದೆ, ಸೊ ಈಗ ಬರಲ್ಲ ಅದು. ಸೊ ಆ ಥರ ಕಾಯಬೇಕಾಗತ್ತೆ. ಸೊ ನೋಡೋಣ 305 ಮತ್ತೆ ಬಂತು. ಮೇ ಬಿ ಈ ಸಲ ಅದನ್ನು ಹಿಟ್ಟಾಗುತ್ತಾ, ಇನ್ನೊಂದು 30 ಪೈಸೆ, ಜಸ್ಟ್ ಒಂದು 30 ಪೈಸೆ ಬಂತು ಅಂದರೆ ನಮ್ಮ ಪ್ರಾಫಿಟಿಗೆ ಬಂದುಬಿಡ್ತೀವಿ. ನಾವು ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಲೈಕ್ ಒಂದು ಸ್ವಲ್ಪ ಇಲ್ಲಿಂದನೂ ಕೆಳಗೆ ಬರ್ಬೋದು, ಬಟ್ ಬೇಡ ನಮಗೆ. ಇದೇನು ಕಾಣ್ತಾ ಇದೆ, ಇಷ್ಟು ತೊಗೊಂಡು ಹೊರಗಡೆ ಬಂದರೆ ಸಾಕು. ಆಲ್ಮೋಸ್ಟ್ ಹಿಟ್, ಜಸ್ಟ್ 10 ಪೈಸೆಯಿಂದ ನಾವು ಓಕೆ ಸೂಪರ್. ಸೊ ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ನಾವು ಇವತ್ತು ಬುಕ್ ಮಾಡಿರೋದು 9,000 ಚಿಲ್ಲರ ಪ್ರಾಫಿಟ್ನ ಬುಕ್ ಮಾಡಿದ್ವಿ. ಆಮೇಲೆ ನಾನು ನಿಮಗೆ ಹೇಳ್ತಾ ಹೋದೆ ಇದರಲ್ಲಿ ನಾನು ಯಾಕೆ ತೊಗೊಂಡೆ, ನಾನು ಹೇಗೆ ಮತ್ತೆ ಶಾರ್ಟ್ ಮಾಡಿದೆ, ಆಮೇಲೆ ನಿಮ್ಗೆ ಈ ಸೈಕಾಲಜಿನೂ ಇಲ್ಲಿ ಹೇಳ್ತಾ ಹೋದೆ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಆಗ್ತಾಯಿದೆ ಅಂದರೆ ಒಂದು ರೆಡ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್ ಇದೆ ಅಂತಂದೇಳಿ. ಸೊ ಅದಾದ ಮೇಲೆ ಮತ್ತೆ ನೋಡಿ ಒಂದು ಫಾಲ್. ಸೊ ಆ್ಯಸ್ ನಾವು ಅಂದ್ಕೊಂಡ್ವಿ ಅದೇ ಥರನೇ ಒಂದು ಮೂಮೆಂಟ್ ಆಯಿತು. ಸೊ ಇದರಲ್ಲೂ ನಮ್ಗೆ ಅಂದ್ಕೊಂಡಂಗೆ 434, 438 ಆ ರೇಂಜ್ ಹೇಳಿದ್ದೆ, ಆ ರೇಂಜಲ್ಲಿ ಬಂದರೆ ಶಾರ್ಟ್ ಮಾಡ್ತೀನಿ ಅಂತ. ಇದರಲ್ಲೂ ಮಾಡಿದರು ಒಂದೊಳ್ಳೆ ಒಂದು ಎಷ್ಟು ಇಲ್ಲಿಂದ ನಮಗೆ ಅಂದಾಜೊಂದು 7 ಪಾಯಿಂಟ್ ಸಿಕ್ಕಿರೋವಂಥದ್ದು. ಸೊ ಓಕೆ, ಮತ್ತೆಲ್ಲಿಂದ ಇದಾಗ್ತದೆ. ಸೊ ಫ್ರೆಂಡ್ಸ್, ಇವತ್ತು ಇದು ಲೈವ್ ಟ್ರೇಡಿಂಗ್ ಮಾಡಿರೋವಂಥದ್ದು. ಸೊ ನಾವು ನೋಡ್ತಾ ಇರ್ಬೋದು, ನಾನು ಮಾಡ್ತಾ ಇರೋದೆಲ್ಲ ಪ್ಯೂರ್ಲಿ ಇನ್ ಸ್ಟಾಕ್ಸ್ ಮಾತ್ರ. ಸೊ ಸ್ಟಾಕ್ಸಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು, ಹೇಗೆ ಸ್ಕ್ಯಾಲ್ಪ್ ಮಾಡ್ಬೋದು ಅನ್ನೋದು ಇದು ನನ್ನ ಒಂದಿದು. ನಾನು ಸ್ಟಾಕ್ಸಲ್ಲಿ ತುಂಬ ಇಷ್ಟಪಡ್ತೀನಿ ಸ್ಕ್ಯಾಲ್ಪ್ ಮಾಡೋದಕ್ಕೆ. ಇವತ್ತು ನಿಫ್ಟಿನೂ ಸಿಕ್ಕಾಬಟ್ಟೆ ಹೋಗಿದೆ ಮೇಲ್ಗಡೆ. ಸೊ 1.5% ಆ ಥರ ಹೋಗಿದೆ. ಸುಮಾರು ಎಷ್ಟೋ ಜನ ಇಲ್ಲಿ ಕೂತ್ಕೊಂಡು ಈ ರೇಂಜಲ್ಲಿ ಶಾರ್ಟ್ ಮಾಡೋದು ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಈ ನಿಫ್ಟಿಲಿ ಇದೊಂದು ಸ್ವಲ್ಪ ಸೈಕಾಲಜಿ ಹೇಳಿಬಿಡ್ತೀನಿ ನಿಮಗೆ ಏನಾಗುತ್ತೆ ಅಂತ. ಸೊ ಈ ಒಂದು ಪಾಯಿಂಟಲ್ಲಿ ಬಂದಾಗ ಫೈನ್, ಬಟ್ ಈ ಒಂದು ರೇಂಜ್ ಏನಿರುತ್ತಲ್ವ, ಸೊ 24,500 ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ನಾವು ಶಾರ್ಟ್ ಮಾಡ್ಬೋದು ಅಂತಂದೇಳಿ. ಅದೇ ಆದ ತಕ್ಷಣ ಈ ಒಂದು ಪಾಯಿಂಟಲ್ಲಿ ಮತ್ತೆ ಈ 24,600 ಇಲ್ಲಿ ಕೂತ್ಕೊಂಡಿರ್ತಾರೆ. ಈ ಒಂದು ಪಾಯಿಂಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಅಂತಂದೇಳಿ ಇಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಇಲ್ಲಿ ಹೊಡ್ತಾ ಬಿತ್ತು. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಈಗ 24,800 ಈ ಒಂದು ಪಾಯಿಂಟಲ್ಲಿ ಒಂದು ಸೆಲ್ಲಿಂಗ್ ಝೋನ್. ಸೊ ಇದೆ ಸರ್ ರೈಟ್ ಝೋನ್, ಈ ಒಂದು ಪಾಯಿಂಟಲ್ಲಿ ಸೆಲ್ ಮಾಡೋಂಥ ಒಂದು ಇದಕ್ಕೆ. ಯಾಕಂತಂದರೆ ಸೊ ಇಲ್ಲಿ ಏನು ಮಾಡಿದ್ರು ಟ್ರ್ಯಾಪ್ ಆದರೆ ಇವರು. ಸೊ ಇವತ್ತು ಆಲ್ಮೋಸ್ಟ್ ಸುಮಾರು ಜನ ಎಷ್ಟು ಜನರು ದುಡ್ಡು ಕಳ್ಕೊಂಡಿದ್ದಾರೆ ಗೊತ್ತಿಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡಿ. ಹಂಗಂತ ಮಾಡಲ್ಲ ಅಂತಲ್ಲ, ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಈ ಈಕ್ವಿಟಿಲಿ ನಾನೊಂದು ಹೊಸ ಇದನ್ನು ಮಾಡ್ತಾಯಿದ್ದೀನಿ, ಅಂದರೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಟ್ರೇಡ್ ಮಾಡಿ. ಸೊ ಇದರಲ್ಲೊಂದು ಇದನ್ನು ತೊಗೊಳೋದಕ್ಕೋಸ್ಕರ. ಹಾಗಾಗಿ ಸ್ವಲ್ಪ ಆಪ್ಷನ್ನ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ದೀನಿ, ಬಟ್ ಯಾವಾಗಾರ ಅಪ್ರೂವಕ್ಕೆ ಮಾಡ್ತೀನಿ. ಅದು ಬಿಟ್ಟರೆ ಈಕ್ವಿಟಿಲಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಅದರದ್ದು ಏನು ನನ್ನ ಒಂದು ಓನ್ ಸ್ಟ್ರಾಟಜಿ ಏನು ನಾನು ಮಾಡಿದ್ದೀನಿ, ಅದನ್ನು ನಾನು ಜಾಸ್ತಿ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದು ಪ್ರತಿಫಲವಾಗಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಈ ಪ್ರಾಫಿಟ್ ನಮಗೆ ಸಿಗ್ತಾ ಇರೋಂಥದ್ದು. ಸೊ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಯಾವ ಥರ ಸೈಕಾಲಜಿ ನಾನು ಯೂಸ್ ಮಾಡಿದೆ, ಯಾವುದು ಕ್ಯಾಂಡಲ್ ಸ್ಟಿಕ್ಸ್ನಲ್ಲಿ ಯಾವ ಥರ ಕ್ಯಾಂಡಲ್ಸ್ನ ಫಾರ್ಮ್ ಆದಾಗ ನಾವು ಏನು ಥಿಂಕ್ ಮಾಡ್ತೀವಿ ಏನಂತಂದೇಳಿ. ಆಲ್ಮೋಸ್ಟ್ ನಾವು ಏನು ಅಂದ್ಕೊಂಡಿದ್ವಿ ಅದೇ ಥರನ ಆಗ್ತಾಯಿದೆ, ಅದೇ ಥರ ಆಗಿದೆ ಕೂಡ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೋಪ್ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತಂದರೆ ಯು ಕ್ಯಾನ್ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೋದು. ಸಾಧ್ಯದಷ್ಟು ನಾನು ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.